A day without study and knowledge is a day wasted. Hello everyone. Today let us learn about verb. Verb means a word that indicates an action. Anyhow, let's have a look at the definition. Verb andre ಏನು ಅನ್ನೋದನ್ನ ನೋಡೋಣ. A word a word ಒಂದು ಶಬ್ದ. ಎಂತ ಶಬ್ದ ಅಂತ ಹೇಳಿದ್ರೆ that denotes indicates ಸೂಚಿಸುವಂತದ್ದು ಏನನ್ನ an action, a state of being. action ಅಂದ್ರೆ ಕ್ರಿಯೆ, a state of being ಅಂದ್ರೆ ಸ್ಥಿತಿ, the next possession ಅಂದ್ರೆ ಸ್ವಾಧೀನತೆ, ಏನನ್ನ ಹೊಂದಿದಾನೆ ಅಂತ ಹೇಳುವಂತಹ ಪದಕ್ಕೆ ನಾವೇನು ಹೇಳ್ತೇವೆ, ಕ್ರಿಯಾಪದ ಅಂತ ಹೇಳ್ತೇವೆ. Verb is a word that indicates an action, a state of being or possession. ಅಂದ್ರೆ ಸ್ಥಿತಿಯನ್ನ, ಕ್ರಿಯೆಯನ್ನ ಮತ್ತು ಒಂದು ಸಬ್ಜೆಕ್ಟ್ ಏನನ್ನ ಹೊಂದಿದೆ ಅಂತ ಹೇಳುವಂತಹ ಪದಕ್ಕೆ ನಾವು ಕ್ರಿಯಾಪದ ಅಂತ ಹೇಳ್ತೇವೆ. ಇಟ್ ಈಸ್ ಡಿರೈವ್ಡ್ ಫ್ರಮ್ ಲ್ಯಾಟಿನ್ ವರ್ಡ್. ಕೇಳಬಹುದು, ವರ್ಬ್ ಅನ್ನ ಯಾವ ಭಾಷೆಯ ಪದದಿಂದ ತೆಗೆದುಕೊಳ್ಳಲಾಗಿದೆ ಅಂತ ಹೇಳಿದ್ರೆ ಅದು ವರ್ಬಮ್ ಅನ್ನುವಂತಹ ಪದದ, ಲ್ಯಾಟಿನ್ ಲ್ಯಾಂಗ್ವೇಜ್ ನ ವರ್ಬಮ್ ಅನ್ನುವಂತಹ ಶಬ್ದದಿಂದ ತೆಗೆದುಕೊಳ್ಳಲಾಗಿದೆ. ಎಕ್ಸಾಂಪಲ್ ನೋಡೋಣ. ದ ಬಾಯ್ ರನ್ಸ್ ಫಾಸ್ಟ್. ಇಲ್ಲಿ ರನ್ಸ್ ಅನ್ನುವಂತಹ ಪದ ಏನಿದೆಯೋ ಇದು ವರ್ಬ್ ಆಗಿದೆ. ಇದು ಏನ್ ಮಾಡ್ತಾ ಇದೆ ಅಂತ ಹೇಳಿದ್ರೆ ಆಕ್ಷನ್ ಅನ್ನ ಹೇಳ್ತಾ ಇದೆ. ನೆಕ್ಸ್ಟ್ ಎಕ್ಸಾಂಪಲ್, ಶಿ ಈಸ್ ಅ ಟೀಚರ್. ಇಲ್ಲಿ ಈಸ್ ಅನ್ನುವಂತಹ ವರ್ಬ್ ಇದೆ. ಇದು ಏನ್ ಮಾಡ್ತಾ ಇದೆ ಅಂತ ಹೇಳಿದ್ರೆ ಸ್ಟೇಟ್ ಆಫ್ ಬೀಯಿಂಗ್ ಅನ್ನ ಹೇಳ್ತಾ ಇದೆ. ಶಿ ಈಸ್ ಅ ಡಾಕ್ಟರ್. ಅವಳು ಒಬ್ಬ ವೈದ್ಯ ಇದ್ದಾಳೆ, ಅವಳ ಸ್ಥಿತಿಯ ಕುರಿತಾಗಿ ಹೇಳ್ತಾ ಇದೆ. ಇನ್ನು ಮೂರನೇ ಎಕ್ಸಾಂಪಲ್, ಐ ಹ್ಯಾವ್ ಅ ಕಾರ್. ಇಲ್ಲಿ ನೋಡಿ, ಹ್ಯಾವ್ ಅನ್ನುವಂಥದ್ದು ನಾನು ಒಂದು ಕಾರನ್ನ ಹೊಂದಿದ್ದೇನೆ, ನನ್ನ ಹತ್ರ ಒಂದು ಕಾರ್ ಇದೆ. ಸೊ ನಾನು ಏನನ್ನ ಹೊಂದಿದ್ದೇನೆ, ನನ್ನ ಓನರ್ಶಿಪ್ ಅಲ್ಲಿ ಯಾವ್ದಿದೆ, ನನ್ನ ಪೊಸಿಷನ್ ಅಲ್ಲಿ ಯಾವ್ದಿದೆ ಅನ್ನೋದನ್ನ ಇಲ್ಲಿ ಹ್ಯಾವ್ ಅನ್ನುವಂತಹ ವರ್ಬ್ ಹೇಳ್ತಾ ಇದೆ. ಇನ್ನು ದೇರ್ ಆರ್ 3 ಟೈಪ್ಸ್ ಆಫ್ ವರ್ಬ್ಸ್ ಇನ್ ಇಂಗ್ಲಿಷ್, ನೇಮ್ಲಿ. ವರ್ಬ್ ಅಲ್ಲಿ ಇಂಗ್ಲಿಷ್ ಅಲ್ಲಿ 3 ಪ್ರಕಾರದ ವರ್ಬ್ಗಳನ್ನು ನಾವು ಕಾಣ್ತೇವೆ. ಮೊದಲನೇದು ಟ್ರಾನ್ಸಿಟಿವ್ ವರ್ಬ್, ಎರಡನೇದು ಇಂಟ್ರಾನ್ಸಿಟಿವ್ ವರ್ಬ್, ಮೂರನೇದು ವರ್ಬ್ ಆಫ್ ಇನ್ಕಂಪ್ಲೀಟ್ ಪ್ರೆಡಿಕೇಶನ್. ಈ 3 ಟೈಪ್ಸ್ ಆಫ್ ವರ್ಬ್ ಅನ್ನ ನಾವು ಮುಖ್ಯವಾಗಿ ಕ್ರಿಯಾಪದಗಳ ಪ್ರಕಾರಗಳಲ್ಲಿ ಕಾಣ್ತೇವೆ. ಮೊದಲು ಟ್ರಾನ್ಸಿಟಿವ್ ವರ್ಬ್ ಅನ್ನ ನೋಡೋಣ. ಟ್ರಾನ್ಸಿಟಿವ್ ವರ್ಬ್ ಅಂದ್ರೆ ಏನು? ಇಲ್ಲಿ ಡೆಫಿನೇಷನ್ ಇದೆ ನೋಡಿ. A transitive verb is a verb that takes an object. ಅಂದ್ರೆ ಆ ವರ್ಬ್ಗೆ ಒಂದು ಆಬ್ಜೆಕ್ಟ್ ಇರುತ್ತೆ. ಆಬ್ಜೆಕ್ಟ್ ಇದ್ರೆ ಮಾತ್ರ ಆಬ್ಜೆಕ್ಟ್ ಅನ್ನು ಹೊಂದಿರುವಂತಹ ಕ್ರಿಯಾಪದಗಳಿಗೆ ಟ್ರಾನ್ಸಿಟಿವ್ ವರ್ಬ್ ಅಂತ ಹೇಳ್ತಾರೆ. ದ ಆಕ್ಷನ್ ಆಫ್ ದ ವರ್ಬ್ ಈಸ್ ಟ್ರಾನ್ಸ್ಫರ್ಡ್ ಫ್ರಮ್ ದ ಸಬ್ಜೆಕ್ಟ್ ಟು ದ ಆಬ್ಜೆಕ್ಟ್. ಅಂದ್ರೆ ಸಬ್ಜೆಕ್ಟ್ ಅಂದ್ರೆ ಕ್ರಿಯೆ ಮಾಡುವಾತ, ಆಬ್ಜೆಕ್ಟ್ ಅಂದ್ರೆ ಕ್ರಿಯೆಯ ಒಂದು ಪರಿಣಾಮ, ಅದಕ್ಕೆ ಏನಾಗುತ್ತೆ, ಟ್ರಾನ್ಸ್ಫರ್ ಆಗುತ್ತೆ, ವರ್ಗಾವಣೆ ಆಗುತ್ತೆ. ಹೀಗೆ ಒಂದು ಆಬ್ಜೆಕ್ಟ್ ಅನ್ನು ಹೊಂದಿರುವಂತಹ ಪದಕ್ಕೆ ನಾವೇನಂತ ಹೇಳ್ತೇವೆ, ಟ್ರಾನ್ಸಿಟಿವ್ ವರ್ಬ್ ಅಂತ ಹೇಳ್ತೇವೆ. ಇನ್ನು ಸಿಂಪಲ್ ನೋಡಿ, ರಿಯಾ ಈಟ್ಸ್. ರಿಯಾ ಈಟ್ಸ್ ಆನ್ ಆಪಲ್ ಅಂತ ಇದೆ. ಇಲ್ಲಿ ರಿಯಾ ಅನ್ನೋದು ಸಬ್ಜೆಕ್ಟ್. ಯಾರು ಅಂತ ಪ್ರಶ್ನೆ ಕೇಳಿದ್ರೆ ನಿಮಗೆ ಸಬ್ಜೆಕ್ಟ್ ಸಿಗುತ್ತೆ. ಇನ್ನು ಏನು ಮಾಡ್ತಾ ಇದ್ದಾನೆ ಅಂತ ಕೇಳಿದ್ರೆ ನಿಮಗೆ ಇಲ್ಲಿ ಈಟ್ಸ್ ಅನ್ನೋ ವರ್ಬ್ ಸಿಗುತ್ತೆ. ಓಕೆ, ಏನನ್ನ ಮಾಡ್ದ, ಅಲ್ಲಿ ತಿನ್ನುವಂತಹ ಕ್ರಿಯಾಪದ ಇದೆ. ರಿಯಾ ಈಟ್ಸ್ ಆನ್ ಆಪಲ್. ರಿಯಾ ಒಂದು ಆಪಲ್ ಅನ್ನ ತಿಂತಾಳೆ. ಏನನ್ನ ತಿಂತಾಳೆ ಅಂತ ನೀವು ಪ್ರಶ್ನೆ ಮಾಡಿದಾಗ ಏನಾಗುತ್ತೆ, ಅದಕ್ಕೆ ಉತ್ತರವಾಗಿ ಸಿಗುವ ಭಾಗವೇ ಏನಾಗಿರುತ್ತೆ, ಆಬ್ಜೆಕ್ಟ್ ಆಗಿರುತ್ತೆ. ಕೇವಲ ಏನು ಅಂತ ಅಷ್ಟೇ ಅಲ್ಲ, ನೀವೇ ಏನ್ ಮಾಡ್ಬೋದು, ಸೊ ಹೂಮ್ ಅನ್ನುವಂತಹ ಪದವನ್ನ, ಯಾರಿಗೆ ಅನ್ನುವಂತಹ ಪದವನ್ನು ಕೂಡ ನೀವು ವರ್ಬ್ಗೆ ಪ್ರಶ್ನೆ ಮಾಡಿದಾಗ ಯಾವುದು ಉತ್ತರ ಸಿಗುತ್ತೋ ಅದು ಕೂಡ ಆಬ್ಜೆಕ್ಟ್ ಆಗಿರುತ್ತೆ. ಸೊ ಈ ತೆರನಾಗಿ ಒಂದು ವಾಕ್ಯದಲ್ಲಿ ಆ ಕ್ರಿಯಾಪದ ಒಂದು ಆಬ್ಜೆಕ್ಟ್ ಅನ್ನ ಅಥವಾ ಒಂದಕ್ಕಿಂತ 2 ಆಬ್ಜೆಕ್ಟ್ ಅನ್ನ ಹೊಂದಿದ್ರೆ ಅದಕ್ಕೆ ನಾವು ಟ್ರಾನ್ಸಿಟಿವ್ ವರ್ಬ್ ಅಂತ ಹೇಳ್ತೇವೆ. ಸಿಂಪಲ್ ಆಗಿ ಹೇಳೋದಾದ್ರೆ ಟ್ರಾನ್ಸಿಟಿವ್ ವರ್ಬ್ ಇಸ್ ಅ ವರ್ಬ್ ದಟ್ ಹ್ಯಾಸ್ ಅನ್ ಆಬ್ಜೆಕ್ಟ್. ಒಂದು ಆಬ್ಜೆಕ್ಟ್ ಅನ್ನ ಹೊಂದಿರುತ್ತೆ.
ಎಕ್ಸಾಂಪಲ್ಸ್ ನೋಡೋಣ. ರಿಯಾ ರೀಡ್ಸ್ ಎ ಬುಕ್. ರಿಯಾ ಒಂದು ಪುಸ್ತಕವನ್ನು ಓದುತ್ತಾಳೆ. ಏನು ಓದುತ್ತಾಳೆ ಅಂತ ಕೇಳಿದ್ರೆ ಆನ್ಸರ್ ಏನು ಬರುತ್ತೆ? ಎ ಬುಕ್. ಇಲ್ಲಿ ನೋಡಿ, ಟ್ರಾನ್ಸಿಟಿವ್ ವರ್ಬ್ ಅನ್ನ ಒಂದ್ ಕಡೆ ಸೆಂಟೆನ್ಸ್ ಇದೆ, ಆಮೇಲೆ ಟ್ರಾನ್ಸಿಟಿವ್ ವರ್ಬ್ ಅನ್ನ ಕೊಟ್ಟಿದ್ದಾರೆ, ಆಮೇಲೆ ಆಬ್ಜೆಕ್ಟ್ ಅನ್ನ ಸಪರೇಟ್ ಆಗಿ ಇಲ್ಲಿ ನೀಡಲಾಗಿದೆ. ದ ಬಾಯ್ ಕಿಕ್ಡ್ ದ ಬಾಲ್. ವಾಟ್ ಡಿಡ್ ದ ಬಾಯ್ ಕಿಕ್ ಅಂತ ಕೇಳಿದ್ರೆ ದ ಬಾಲ್ ಈಸ್ ದ ಆನ್ಸರ್. ದಟ್ ಇಟ್ ಸೆಲ್ಫ್ ಈಸ್ ಆನ್ ಆಬ್ಜೆಕ್ಟ್. ಶಿ ಈಸ್ ರೈಟಿಂಗ್ ಎ ಲೆಟರ್. ಇಲ್ಲೇನಾಗಿದೆ? ಈಸ್ ರೈಟಿಂಗ್ ವರ್ಬ್ ಆದ್ರೆ ಎ ಲೆಟರ್ ಅನ್ನೋದು ಏನಾಗಿದೆ? ಆಬ್ಜೆಕ್ಟ್ ಆಗಿದೆ. ದೇ ಆರ್ ಪ್ಲೇಯಿಂಗ್ ಕ್ರಿಕೆಟ್. ಇಲ್ಲಿ ಆರ್ ಪ್ಲೇಯಿಂಗ್ ಅನ್ನೋದು ಟ್ರಾನ್ಸಿಟಿವ್ ವರ್ಬ್ ಆದ್ರೆ ಸೊ ಕ್ರಿಕೆಟ್ ಅನ್ನೋದು ಆಬ್ಜೆಕ್ಟ್ ಆಗಿದೆ. ಮದರ್ ಕುಕ್ಡ್ ಡಿಲಿಷಿಯಸ್ ಫುಡ್. ಇಲ್ಲಿ ಕುಕ್ಡ್ ಅನ್ನೋದು ವರ್ಬ್ ಆಗಿದೆ, ಡಿಲಿಷಿಯಸ್ ಫುಡ್ ಅನ್ನೋದು ಆಬ್ಜೆಕ್ಟ್ ಆಗಿದೆ. ದ ಟೀಚರ್ ಎಕ್ಸ್ಪ್ಲೈನ್ಡ್ ದ ಲೆಸನ್. ಎಕ್ಸ್ಪ್ಲೈನ್ಡ್ is verb and the lesson is an object. My father is reading the newspaper. ಇಲ್ಲಿ is reading ಅನ್ನೋದು verb ಆಗಿದೆ, the newspaper ಅನ್ನೋದು object ಆಗಿದೆ. We watched an interesting movie. ಇಲ್ಲಿ watched ಅನ್ನೋದು verb ಆಗಿದೆ, an interesting movie ಅನ್ನೋದು object ಆಗಿದೆ. Okay, key points of transitive verb. ನೋಡಿ, ಎ ಟ್ರಾನ್ಸಿಟಿವ್ ವರ್ಬ್ ಮಸ್ಟ್ ಹ್ಯಾವ್ ಎನ್ ಆಬ್ಜೆಕ್ಟ್. ಇಲ್ಲಿ ಒಂದು ಆಬ್ಜೆಕ್ಟ್ ಇರಲೇಬೇಕು, ಅಂದಾಗ ಮಾತ್ರ ಅದು ಟ್ರಾನ್ಸಿಟಿವ್ ವರ್ಬ್ ಆಗುತ್ತೆ. ವಿದೌಟ್ ದ ಆಬ್ಜೆಕ್ಟ್ ದ ಮೀನಿಂಗ್ ಆಫ್ ದ ಸೆಂಟೆನ್ಸ್ ಈಸ್ ಇನ್ಕಂಪ್ಲೀಟ್. ಇಲ್ಲಿ ಆಬ್ಜೆಕ್ಟ್ ಇಲ್ಲ ಅಂತ ಹೇಳಿದ್ರೆ ಆ ವಾಕ್ಯ ಅಪೂರ್ಣ ಆಗುತ್ತೆ. ದ ಆಬ್ಜೆಕ್ಟ್ ಕ್ಯಾನ್ ಬಿ ಎ ನೌನ್, ಎ ಪ್ರನೌನ್ ಆರ್ ನೌನ್ ಫ್ರೇಸ್. ಆಬ್ಜೆಕ್ಟ್ ಏನಾಗಿರ್ಬೋದು ಅಂತ ಹೇಳಿದ್ರೆ ಒಂದು ನೌನ್ ಆಗಿರ್ಬೋದು, ಅಥವಾ ಒಂದು ಪ್ರನೌನ್ ಆಗಿರ್ಬೋದು, ಅಥವಾ ಒಂದು ಫ್ರೇಸ್. ಫ್ರೇಸ್ ಅಂದ್ರೆ ಪದಗಳ ಗುಂಪಾಗಿರ್ಬೋದು. ಅಲ್ಲಿ ಡಿಲಿಷಿಯಸ್ ಫುಡ್ ಅಂತ ಬಂದಿತ್ತಲ್ವಾ, ಸೊ ಅದಕ್ಕೆ ನಾವೇನ್ ಹೇಳ್ತೇವೆ? ಫ್ರೇಸ್ ಅಂತ ಹೇಳ್ತೇವೆ. ಇನ್ನು ಕಾಮನ್ ಟ್ರಾನ್ಸಿಟಿವ್ ವರ್ಬ್ ಲಿಸ್ಟ್ ಅನ್ನ ಇಲ್ಲಿ ಕೊಟ್ಟಿದ್ದಾರೆ. ನೆಕ್ಸ್ಟ್, ರಿಮೆಂಬರ್. ಈ ಒಂದು ಟ್ರಾನ್ಸಿಟಿವ್ ವರ್ಬ್ ಕುರಿತಾಗಿ ನಾವು ಏನ್ ನೆನಪಲ್ಲಿ ಇಟ್ಕೊಳ್ಬೇಕು ಅಂತ ಹೇಳಿದ್ರೆ, ಸೊ ಹಿ ಗೇವ್ ಮೀ ಅ ಪೆನ್ ಅಲ್ವಾ. ಸೊ ಇಲ್ಲಿದೆ ನೋಡಿ, ಬ್ಯೂಟಿಫುಲ್ ಎಕ್ಸಾಂಪಲ್. ನೀಡ್ಸ್ an ಆಬ್ಜೆಕ್ಟ್. he gave me an example. ಇಲ್ಲಿ he ಅನ್ನೋದು ಸಬ್ಜೆಕ್ಟ್, gave ಅನ್ನೋದು ವರ್ಬ್, ಆಮೇಲೆ ಎ ಪೆನ್ ಏನನ್ನು ಕೊಟ್ಟ ಅಂದ್ರೆ ಆಬ್ಜೆಕ್ಟ್ ಅಲ್ವಾ. ನೆಕ್ಸ್ಟ್, ಯಾರಿಗೆ ಕೊಟ್ಟ ಅಂದಾಗ ನನಗೆ ಅನ್ನೋದು ಆನ್ಸರ್ ಬರುತ್ತೆ, ಅದು ಕೂಡ ಏನಾಗಿರುತ್ತೆ? ಸೊ ಆಬ್ಜೆಕ್ಟ್ ಆಗಿರುತ್ತೆ. ಹೀಗೆ ಟ್ರಾನ್ಸಿಟಿವ್ ವರ್ಬ್ ಅನ್ನೋದು ಒಂದು ಅಥವಾ ಎರಡು ಆಬ್ಜೆಕ್ಟ್ಸ್ ಅನ್ನ ಹೊಂದಿರುತ್ತೆ. ಕ್ವಿಕ್ ಚೆಕ್. ಹ್ಯಾವ್ ಅ ಲುಕ್ ಅಟ್ ಟ್ರಾನ್ಸಿಟಿವ್ ವರ್ಬ್. ಐಡೆಂಟಿಫೈ ದ ಟ್ರಾನ್ಸಿಟಿವ್ ವರ್ಬ್ ಅಂಡ್ ಆಬ್ಜೆಕ್ಟ್ ಇನ್ ದ ಸೆಂಟೆನ್ಸ್ ಅಂತ ಇದೆ. ಇಲ್ಲಿ ಪೇಂಟೆಡ್ ಅನ್ನೋದು ವರ್ಬ್ ಆಗಿದೆ, ಎ ಬ್ಯೂಟಿಫುಲ್ ಪಿಕ್ಚರ್ ಅನ್ನೋದು ಏನಾಗಿದೆ? ಆಬ್ಜೆಕ್ಟ್ ಆಗಿದೆ. ಇಲ್ಲಿ ನೋಡಿ, ಎ ಬ್ಯೂಟಿಫುಲ್ ಪಿಕ್ಚರ್ ಅನ್ನೋದಿದೆ ಅಲ್ವಾ, ಇದಕ್ಕೆ ನಾವು ನೌನ್ ಫ್ರೇಸ್ ಅಂತ ನಾವು ಹೇಳ್ತೇವೆ. ದ ಶೆಫ್ ಪ್ರಿಪೇರ್ಡ್ ಟೇಸ್ಟಿ ಫುಡ್. ಇಲ್ಲಿ ಪ್ರಿಪೇರ್ಡ್ ಅನ್ನೋದು ವರ್ಬ್ ಆಗಿದೆ, ಟೇಸ್ಟಿ ಫುಡ್ ಅನ್ನೋದು ಇದು ಆಬ್ಜೆಕ್ಟ್ ಆಗಿದೆ. ಓಕೆ, ಇಲ್ಲಿ ನಿಮ್ಮ ಗಮನದಲ್ಲಿ ಇಟ್ಕೊಳ್ಬೇಕಾದಂತಹ ಮತ್ತೊಂದು ವಿಷಯ ಏನು ಅಂತ ಹೇಳಿದ್ರೆ, ಎ ವರ್ಡ್ ವಿಚ್ ಕ್ಯಾನ್ ಹ್ಯಾವ್ ಟೂ ಆಬ್ಜೆಕ್ಟ್ಸ್. ಎರಡು ಆಬ್ಜೆಕ್ಟ್ಸ್ ಅನ್ನ ಹೊಂದಿರುವಂತಹ ಪದಕ್ಕೆ ಏನಂತ ಕರೀತಾರೆ? ಡೈ ಟ್ರಾನ್ಸಿಟಿವ್ ವರ್ಬ್ ಅಂತ ಕರೀತಾರೆ. ಹೇಳಕ್ಕಾಗಲ್ಲ. ಈ HSTR ಅಂದ್ರೆ ಹೈಸ್ಕೂಲ್ ಟೀಚರ್ ಆಗ್ಲಿಕ್ಕೆ ಎಕ್ಸಾಮ್ ಅನ್ನು ಏನು ಬರೀತಾ ಇದ್ದೀರೋ ಅವರಿಗೆ ಕ್ವೆಶ್ಚನ್ಸ್ ಅನ್ನ ಡೀಪ್ ಆಗಿ ಕೇಳಿದಾಗ ಇದರ ಮೇಲೆ ಪ್ರಶ್ನೆಯನ್ನು ಕೇಳಬಹುದು. ಎರಡು ಆಬ್ಜೆಕ್ಟ್ ಅನ್ನ ಹೊಂದಿರುವಂತಹ ಟ್ರಾನ್ಸಿಟಿವ್ ವರ್ಬ್ಗೆ ಡೈ ಟ್ರಾನ್ಸಿಟಿವ್ ವರ್ಬ್ ಅಂತ ಹೇಳ್ತಾರೆ. ಓಕೆ, ಇಂಟ್ರಾನ್ಸಿಟಿವ್ ವರ್ಬ್ ಅನ್ನ ನೋಡೋಣ. ಇಂಟ್ರಾನ್ಸಿಟಿವ್ ವರ್ಬ್ ಅಂದ್ರೆ ಏನು? Intransitive verb is a verb that does not take an object. ಇದಕ್ಕೆ object ಇರಲ್ಲ. The action of the verb is complete in itself. ಏನು ಸಬ್ಜೆಕ್ಟ್ ಮತ್ತೆ ವರ್ಬ್ ಬಳಕೆ ಆಗಿರುತ್ತೋ ಅದರಲ್ಲೇ ಸಂಪೂರ್ಣ ಅರ್ಥವನ್ನ ಕೊಡ್ತಾ ಇರುತ್ತೆ. ಇದಕ್ಕೆ ಆಬ್ಜೆಕ್ಟ್ ನ ಅವಶ್ಯಕತೆ ಇರೋದಿಲ್ಲ. ಸೊ ಅಂತಹ ಕ್ರಿಯಾಪದಗಳಿಗೆ ನಾವೇನಂತ ಹೇಳ್ತೇವೆ? ಇಂಟ್ರಾನ್ಸಿಟಿವ್ ವರ್ಬ್ ಅಂತ ಹೇಳ್ತೇವೆ. ಇಲ್ಲಿ ಎಕ್ಸಾಂಪಲ್ ಕೊಡಿದೆ ನೋಡಿ, ಬರ್ಡ್ಸ್ ಫ್ಲೈ. ಓಕೆ, ಬರ್ಡ್ಸ್ ಅನ್ನೋದು ಸಬ್ಜೆಕ್ಟ್ ಆಗಿದೆ, ಫ್ಲೈ ಅನ್ನೋದು ವರ್ಬ್ ಆಗಿದೆ. ಇಲ್ಲಿ ಆಬ್ಜೆಕ್ಟ್ ನ ಅವಶ್ಯಕತೆ ಇಲ್ಲ. ನೋ ಆಬ್ಜೆಕ್ಟ್ ಈಸ್ ನೀಡೆಡ್, ದ ಮೀನಿಂಗ್ ಈಸ್ ಕಂಪ್ಲೀಟ್. ಇಲ್ಲಿ ಆಬ್ಜೆಕ್ಟ್ ಅವಶ್ಯಕತೆ ಇಲ್ಲ, ಬಟ್ ಸಂಪೂರ್ಣ ಅರ್ಥವನ್ನ ಕೊಡುತ್ತೆ. ಎಕ್ಸಾಂಪಲ್ಸ್ ನೋಡೋಣ. ದ ಸನ್ ರೈಸಸ್ ಇನ್ ದ ಈಸ್ಟ್. ಇಲ್ಲಿ ಆಬ್ಜೆಕ್ಟ್ ನಮಗೆ ಬರಬೇಕು ಅಂತ ಹೇಳಿದ್ರೆ ಎರಡು ಪ್ರಶ್ನೆಯನ್ನು ನಾವು ಕೇಳಬೇಕು. ಒಂದು ವಾಟ್, ಇನ್ನೊಂದು ಸೊ ಹೂಮ್. ಎರಡೇ ಪದಗಳನ್ನ ನಾವು
ಪ್ರಶ್ನೆ ಮಾಡಿದಾಗ ವರ್ಬ್ಗೆ ಬರುವಂತಹ ಉತ್ತರ ಭಾಗವೇ ಏನಾಗಿರುತ್ತೆ, ಆಬ್ಜೆಕ್ಟ್ ಆಗಿರುತ್ತೆ. ಅದನ್ನ ಮುಂದಿನ ಸ್ಲೈಡ್ ಅಲ್ಲಿ ಡೀಟೇಲ್ ಆಗಿ ನೋಡೋಣ. ಇಲ್ಲಿ ರೈಸಸ್ ಅನ್ನುವಂತ ವರ್ಬ್ ಇದೆಯಲ್ವಾ, ಇದು ಇಂಟ್ರಾನ್ಸಿಟಿವ್ ವರ್ಬ್ ಆಗಿದೆ, ಇದಕ್ಕೆ ಆಬ್ಜೆಕ್ಟ್ ಇಲ್ಲ. ಬರ್ಡ್ಸ್ ಫ್ಲೈ ಇನ್ ದ ಸ್ಕೈ, ಫ್ಲೈ is intransitive verb and there is no object. And the baby slept peacefully, ಇಲ್ಲಿ slept ಅನ್ನೋದು ವರ್ಬ್ ಆಗಿದೆ, ಇಲ್ಲಿ ಆಬ್ಜೆಕ್ಟ್ ಇಲ್ಲ. The children are playing, ಮಕ್ಕಳು ಆಡುತ್ತಿದ್ದಾರೆ, are playing is verb but it has no object. The next, she laughs loudly, laughs is intransitive verb. The leaves fall in autumn, so here fall is intransitive verb. He runs every morning, okay, so here runs ಅನ್ನೋದು ಏನಾಗಿರುತ್ತೆ, intransitive verb ಆಗಿರುತ್ತೆ. The earth revolves around the sun ಅಂದಾಗ ಇಲ್ಲಿ revolves ಅನ್ನೋದು intransitive verb ಆಗಿದೆ. ಹಾಗಾದ್ರೆ ನಿಮಗೊಂದು ಡೌಟ್ ಬರಬೇಕಿಲ್ಲಿ, ಏನಂತ ಹೇಳಿದ್ರೆ ಆ ವರ್ಬ್ನ ನಂತರ ಬಳಕೆ ಆಗಿರೋ ಭಾಗ ಯಾವುದು, ಅದು ಆಬ್ಜೆಕ್ಟ್ ಆಗಲ್ವಾ ಅಂತ. ನೋ, ಇಲ್ಲಿ ನೋಡಿ ಫಸ್ಟ್ ಎಕ್ಸಾಂಪಲ್ ನೋಡೋಣ. ಇನ್ ಅಂತದ್ದು ಪ್ರಿಪೋಸಿಷನ್ ಆಗಿದೆ, ಇದು ದ ಅನ್ನೋದು ಆರ್ಟಿಕಲ್ ಆಗಿದೆ, ಈಸ್ಟ್ ಅನ್ನೋದು ಇದು ನೌನ್ ಆಗಿದೆ ಅಲ್ವಾ. ಸೊ ವರ್ಬಿಗೆ ಏನು ಏನನ್ನು, ಯಾರಿಗೆ ಯಾರನ್ನು, ಅದನ್ನೇ ಇಂಗ್ಲಿಷ್ ಅಲ್ಲಿ ವಾಟ್ ಅಂಡ್ ಹೂಮ್ ಅಂತ ನಾವು ಪ್ರಶ್ನೆ ಮಾಡಿದಾಗ ಯಾವ ಭಾಗ ಉತ್ತರವಾಗಿ ಬರುತ್ತೋ ಅದಕ್ಕೆ ನಾವು ಇಂಟ್ರಾನ್ಸಿಟಿವ್ ವರ್ಬ್ ಅಂತ ಹೇಳ್ತೇವೆ. ಓಕೆ, ಕೀ ಪಾಯಿಂಟ್ಸ್ ಏನಂತ ಹೇಳಿದ್ರೆ, an intransitive verb does not take an object, ಇದಕ್ಕೆ ಆಬ್ಜೆಕ್ಟ್ ಇರೋದಿಲ್ಲ. The action is complete in itself, ಆದರೂ ಕೂಡ ಸಂಪೂರ್ಣ ಅರ್ಥವನ್ನ ಕೊಡುತ್ತೆ. Without an object, the sentence still makes complete sense. Next, intransitive verbs are not followed by a direct object. ಅಂದ್ರೆ ಸೊ ಡೈರೆಕ್ಟ್ ಆಬ್ಜೆಕ್ಟ್ ಅಂತ ಹೇಳಿದ್ರೆ ವಾಟ್ ಅನ್ನೋ ಪ್ರಶ್ನೆ ಕೇಳಿದಾಗ ಸಿಗುವಂತಹ ಉತ್ತರವೇ ಅದು ಡೈರೆಕ್ಟ್ ಆಬ್ಜೆಕ್ಟ್ ಆಗಿರುತ್ತೆ. ಇಲ್ಲಿ ಬೇಕೆ ಅಂತೇನು ಇಲ್ಲ, ಬಳಸಲೇಬೇಕಂತಿಲ್ಲ. ಓಕೆ, ಒಂದಿಷ್ಟು ಕಾಮನ್ ಇಂಟ್ರಾನ್ಸಿಟಿವ್ ವರ್ಬ್ಸ್ ಅನ್ನ ಇಲ್ಲಿ ಕೊಟ್ಟಿದ್ದಾರೆ. ಇನ್ನು ರಿಮೆಂಬರ್, ಏನು ನೆನಪಲ್ಲಿ ಇಟ್ಕೊಳ್ಬೇಕು ಅಂತ ಹೇಳಿದ್ರೆ, ಇಂಟ್ರಾನ್ಸಿಟಿವ್ ವರ್ಬ್ ಅಂದಾಗ ಸೊ ಡಸ್ ನಾಟ್ ಟೇಕ್ ಆನ್ ಆಬ್ಜೆಕ್ಟ್, ಇದಕ್ಕೆ ಆಬ್ಜೆಕ್ಟ್ ಇರೋದಿಲ್ಲ. ಎಕ್ಸಾಂಪಲ್ ನೋಡೋಣ. ದ ಕ್ಯಾಟ್ ಸ್ಲೀಪ್ಸ್, ದ ಕ್ಯಾಟ್ ಈಸ್ ಸಬ್ಜೆಕ್ಟ್ ಅಂಡ್ ಸ್ಲೀಪ್ಸ್ ಈಸ್ ಇಂಟ್ರಾನ್ಸಿಟಿವ್ ವರ್ಬ್. ಕ್ವಿಕ್ ಚೆಕ್. ಓಕೆ, ಸೊ ಐಡೆಂಟಿಫೈ ದ ಟ್ರಾನ್ಸಿಟಿವ್ ವರ್ಬ್ ಇನ್ ಈಚ್ ಸೆಂಟೆನ್ಸ್ ಅಂತ ಇದೆ. ದ ಬರ್ಡ್ಸ್ ಸಿಂಗ್ ಬ್ಯೂಟಿಫುಲಿ, ಸಿಂಗ್ ಅನ್ನೋದು ಇಂಟ್ರಾನ್ಸಿಟಿವ್ ವರ್ಬ್ ಆಗಿದೆ. ದ ಟ್ರೈನ್ ಅರೈವ್ಡ್ ಆನ್ ಟೈಮ್, ಅರೈವ್ಡ್ ಅನ್ನೋದು ಇಂಟ್ರಾನ್ಸಿಟಿವ್ ವರ್ಬ್ ಆಗಿದೆ. ದ ಚಿಲ್ಡ್ರನ್ ಆರ್ ಪ್ಲೇಯಿಂಗ್, ಇಲ್ಲಿ ಆರ್ ಪ್ಲೇಯಿಂಗ್ ಅನ್ನೋದು ಇಂಟ್ರಾನ್ಸಿಟಿವ್ ವರ್ಬ್ ಆಗಿದೆ. ಶಿ ಡಾನ್ಸ್ಡ್ ಗ್ರೇಸ್ಫುಲಿ ಅಂತ ಇದೆ, ಡಾನ್ಸ್ಡ್ ಅನ್ನೋದು ಇಂಟ್ರಾನ್ಸಿಟಿವ್ ವರ್ಬ್ ಆಗಿದೆ. ಐ ಹೋಪ್ ನಿಮಗೆ ಇಂಟ್ರಾನ್ಸಿಟಿವ್ ವರ್ಬ್ ಅಂದ್ರೆ ಏನು ಅನ್ನೋದು ಅರ್ಥ ಆಗಿದೆ ಅಂತ. ದೆನ್ ಅ ವರ್ಡ್, ಓಕೆ, ಸೊ ಹಿಯರ್ ಒಂದು ವಿಷಯ ನೀವು ನೆನಪಿಟ್ಕೊಳ್ಳಿಕ್ಕಿದೆ. A word which is used transitively and intransitively is called as ergative verb. ಯಾವ ಒಂದು ವರ್ಬ್ ಇದೆಯಲ್ವಾ ಅದು ಟ್ರಾನ್ಸಿಟಿವ್ ಮತ್ತು ಇಂಟ್ರಾನ್ಸಿಟಿವ್ ಆಗಿ ಎರಡು ಫಂಕ್ಷನ್ ಮಾಡುತ್ತೋ ಅದಕ್ಕೆ ಎರ್ಗೇಟಿವ್ ವರ್ಬ್ ಅಂತ ಹೇಳ್ತಾರೆ. ಇದನ್ನ ಸೊ ಕ್ವೆಶ್ಚನ್ ಕೇಳಿದ್ರು ಕೇಳಬಹುದು. ಒಂದಿಷ್ಟು ಉದಾಹರಣೆಗಳನ್ನು ನೋಡೋಣ. ಇಲ್ಲಿ ನೋಡಿ, he grows wheat. ಓಕೆ, ಅವನು ಗೋಧಿಯನ್ನ ಬೆಳೆಯುತ್ತಾನೆ. ಏನನ್ನ ಬೆಳೆಯುತ್ತಾನೆ ಅಂತ ಹೇಳಿದ್ರೆ ವೀಟ್ ಅನ್ನೋದು ಇಲ್ಲಿ ಆಬ್ಜೆಕ್ಟ್ ನಮಗೆ ಸಿಗುತ್ತೆ. ಇಲ್ಲಿ ಟ್ರಾನ್ಸಿಟಿವ್ ವರ್ಬ್ ಆಗಿ ಫಂಕ್ಷನ್ ಮಾಡ್ತಾ ಇದೆ. ದ ಟ್ರೀ ಗ್ರೋಸ್ ವೆಲ್, ಇಲ್ಲಿ ಗ್ರೋಸ್ ಅನ್ನೋದು ಏನಾಗಿದೆ, ಇಂಟ್ರಾನ್ಸಿಟಿವ್ ವರ್ಬ್ ಆಗಿದೆ. ಸೊ ಹೀಗೆ ಟ್ರಾನ್ಸಿಟಿವ್ ಮತ್ತು ಇಂಟ್ರಾನ್ಸಿಟಿವ್ ವರ್ಬ್ ಆಗಿ ಎರಡು ಫಂಕ್ಷನ್ ಮಾಡುವಂತ ವರ್ಬ್ಗೆ ನಾವು ಎರ್ಗೇಟಿವ್ ವರ್ಬ್ ಅಂತ ಹೇಳ್ತೇವೆ. He burnt his clothes, ಏನನ್ನ ಸುಟ್ಟ ಅಂದಾಗ his clothes ಅಂತ ಆಬ್ಜೆಕ್ಟ್ ನಮಗೆ ಸಿಗುತ್ತೆ. The fire burns brightly, ಇಲ್ಲಿ ಯಾವುದೇ ಆಬ್ಜೆಕ್ಟ್ ಇಲ್ಲ. The boy flies a kite, ಒಂದು ಗಾಳಿಪಟವನ್ನ ಹಾರಿಸ್ತಾನೆ. ಏನನ್ನ ಹಾರಿಸ್ತಾನೆ, ಗಾಳಿಪಟವನ್ನ ಹಾರಿಸ್ತಾನೆ. ಇಲ್ಲಿ bird flies, there is no object, ಇಲ್ಲಿ ಆಬ್ಜೆಕ್ಟ್ ಇಲ್ಲ. He rings the bell, so here rings is transitive verb and the bell is an object. Here the bell rings, only we have verb here, no object at all. Okay, the driver stopped the car. So here ಇಲ್ಲಿ stopped ಅನ್ನೋದು ಟ್ರಾನ್ಸಿಟಿವ್ ವರ್ಬ್ ಆಗಿದೆ. ಏನನ್ನ ನಿಲ್ಲಿಸಿದ ಅಂತ ಹೇಳಿದ್ರೆ the car ಅನ್ನೋದು ಆಬ್ಜೆಕ್ಟ್ ಆಗಿದೆ. The car stopped suddenly,
ಇಲ್ಲಿ ಸ್ಟಾಪ್ಡ್ ಅನ್ನೋದು ಇಂಟ್ರಾನ್ಸಿಟಿವ್ ವರ್ಬ್ ಆಗಿದೆ. ಹೀಗೆ ಒಂದು ವರ್ಬ್ ಟ್ರಾನ್ಸಿಟಿವ್ ಮತ್ತು ಇಂಟ್ರಾನ್ಸಿಟಿವ್ ಆಗಿ ಬಳಕೆಯಾದ್ರೆ ಅದಕ್ಕೆ ಎರ್ಗೇಟಿವ್ ವರ್ಬ್ ಅಂತ ನಾವು ಕರೀತೇವೆ. ಓಕೆ, ಹೌ ಟು ಫೈಂಡ್ ಔಟ್ ಟ್ರಾನ್ಸಿಟಿವ್ ಅಂಡ್ intransitive ವರ್ಬ್. ಅವುಗಳನ್ನ ಗುರುತಿಸೋದು ಹೇಗೆ ಅಂತ ಹೇಳಿದ್ರೆ, to find out whether a verb is transitive or intransitive, ask the question whom or what to the verb. ಕ್ರಿಯಾಪದಕ್ಕೆ what ಅಥವಾ whom ಅಥವಾ what, ಏನು ಏನನ್ನು, ಯಾರಿಗೆ ಯಾರನ್ನು ಅಂತ ಪ್ರಶ್ನೆ ಮಾಡಿದಾಗ if you get an object as answer, it is a transitive verb. ಅಂತ ಪ್ರಶ್ನೆಗಳು ಕೇಳಿದಾಗ ನಿಮಗೆ ಆಬ್ಜೆಕ್ಟ್ ಏನಾದರೂ ಸಿಕ್ಕರೆ ಅಂತಹ ವರ್ಬ್ಗೆ ನಾವೇನು ಹೇಳ್ತೇವೆ? ಟ್ರಾನ್ಸಿಟಿವ್ ವರ್ಬ್ ಅಂತ ಹೇಳ್ತೇವೆ. ಇಲ್ಲಿ ಎಕ್ಸಾಂಪಲ್ ನೋಡೋಣ. ಟಾಮ್ ಕಿಲ್ಡ್ ಸ್ನೇಕ್. ಇಲ್ಲಿ ಕಿಲ್ಡ್ ಅನ್ನೋದು ವರ್ಬ್ ಇದೆ. ಏನನ್ನ ಕೊಂದ? ಅ ಸ್ನೇಕ್ ಈಸ್ ಆನ್ಸರ್ ಅಲ್ವಾ? ಸೊ ಹೂಮ್ ಕೇಳ್ತೇವೆ, ಆನ್ಸರ್ ಬರಲ್ಲ. ವಾಟ್ ಕೇಳಿದಾಗ ಅ ಸ್ನೇಕ್ ಅಂತ ಇಲ್ಲಿ ಆನ್ಸರ್ ಸಿಗುತ್ತೆ. ಹಾಗಾಗಿ ಸೊ ಇಟ್ ಈಸ್ ಕಿಲ್ಡ್ ಈಸ್ ಟ್ರಾನ್ಸಿಟಿವ್ ವರ್ಬ್. ಶಿ ರೋಟ್ ಅ ಲೆಟರ್. ಓಕೆ, ಇಲ್ಲಿ ರೋಟ್ ಅನ್ನೋದು ವರ್ಬ್ ಇದೆ. ಅವಳು ಒಂದು ಪತ್ರವನ್ನ ಬರೆದಳು. ಏನನ್ನ ಬರೆದಳು ಅಂದಾಗ ಆನ್ಸರ್ ಏನ್ ಬರುತ್ತೆ? ಅ ಲೆಟರ್ ಅಂತ ಬರುತ್ತೆ. ಹಾಗಾಗಿ ರೈಟ್ ಅನ್ನೋದು ಸೊ ಇದು ಒಂದು ಟ್ರಾನ್ಸಿಟಿವ್ ವರ್ಬ್ ಆಗಿದೆ. ಆನ್ಸರ್ ಟು ಸಚ್ ಕ್ವೆಶ್ಚನ್ಸ್ ಆರ್ ಆಲ್ವೇಸ್ ಆಬ್ಜೆಕ್ಟ್ಸ್. ನೀವು ವಾಟ್ ಮತ್ತೆ ಹೂಮ್ ಅನ್ನೋದನ್ನ ವರ್ಬ್ಗೆ ಕೇಳಿದಾಗ ಏನ್ ಆನ್ಸರ್ ಬರುತ್ತೋ ಅವುಗಳು ಆಬ್ಜೆಕ್ಟ್ಸ್ ಆಗಿರ್ತವೆ. ಮೋಸ್ಟ್ ಟ್ರಾನ್ಸಿಟಿವ್ ವರ್ಬ್ಸ್ ಟೇಕ್ ಅ ಸಿಂಗಲ್ ಆಬ್ಜೆಕ್ಟ್. ಹೆಚ್ಚು ಆಬ್ಜೆಕ್ಟ್ಗಳು ಏನಾಗಿರ್ತವೆ ಅಂತ ಹೇಳಿದ್ರೆ ಒಂದು ಆಬ್ಜೆಕ್ಟ್ ಅನ್ನ ಹೊಂದಿರ್ತವೆ. ಸೊ ಕೆಲವು ವರ್ಬ್ಗಳು ಏನಾಗಿರ್ತವೆ ಅಂತ ಹೇಳಿದ್ರೆ ಅವುಗಳು ಡೈರೆಕ್ಟ್ ಮತ್ತು ಇಂಡೈರೆಕ್ಟ್ ಆಬ್ಜೆಕ್ಟ್ ಅನ್ನ ಹೊಂದಿರ್ತವೆ. ಅಂದ್ರೆ ವಾಟ್ ಅಂತ ಕೇಳಿದಾಗ ನಿಮಗೇನು ಉತ್ತರ ಸಿಗುತ್ತೋ ಅದು ಡೈರೆಕ್ಟ್ ಆಬ್ಜೆಕ್ಟ್ ಆಗಿರುತ್ತೆ. ಸೊ ಹೂಮ್ ಅಂತ ಕೇಳಿದಾಗ ಯಾವುದು ನಿಮಗೆ ಆನ್ಸರ್ ಸಿಗುತ್ತೋ ಅದು ಇಂಡೈರೆಕ್ಟ್ ಆಬ್ಜೆಕ್ಟ್ ಆಗಿರುತ್ತೆ. Verbs like give, tell, ask, offer, promise, etc. take two objects. ಈ ಪದಗಳೇನಿದಾವೆ ಇವುಗಳು ಯಾವಾಗಲೂ ಎರಡು ಆಬ್ಜೆಕ್ಟ್ಸ್ ಅನ್ನ ಹೊಂದಿರ್ತವೆ. After them, they are called indirect objects. Okay? ಈಗ ಇಲ್ಲಿ ಬ್ಯೂಟಿಫುಲ್ ಎಕ್ಸಾಂಪಲ್ ಕೊಟ್ಟಿದ್ದಾರೆ ನೋಡಿ. He gave me a book ಅಂತ ಇದೆ ಅಲ್ವಾ? ಸೊ ಇಲ್ಲಿ ವರ್ಬ್ ಯಾವ್ದು ಹೇಳಿ? ಗೇವ್ ಅನ್ನೋದು ವರ್ಬ್ ಆಗಿದೆ. ವರ್ಬಿಗೆ ಪ್ರಶ್ನೆಯನ್ನ ಕೇಳೋಣ. ಏನ್ ಕೇಳೋಣ ಅಂತ ಹೇಳಿದ್ರೆ, ಅವನು ನನಗೆ ಒಂದು ಪುಸ್ತಕವನ್ನ ಕೊಟ್ಟ. ಏನನ್ನ ಕೊಟ್ಟ ಅಂತ ಕೇಳಿದಾಗ ಆನ್ಸರ್ ಬರೋದು ಎ ಬುಕ್ ಅಂತ ಬರುತ್ತೆ. ಇದು ಏನಾಗಿದೆ? ಡೈರೆಕ್ಟ್ ಆಬ್ಜೆಕ್ಟ್ ಆಗಿದೆ. ಸೊ ಯಾರಿಗೆ ಕೊಟ್ಟ? ಹೂಮ್ ಅಂತ ನಾವು ಪ್ರಶ್ನೆ ಮಾಡಿದಾಗ ಆನ್ಸರ್ ಏನ್ ಬರುತ್ತೆ? ಮೀ ಅಂತ ಬರುತ್ತೆ. ಸೊ ಹಾಗಾಗಿ ಇದು ಇಂಡೈರೆಕ್ಟ್ ಆಬ್ಜೆಕ್ಟ್ ಆಗಿದೆ. ಇಟ್ಸ್ ಅ ಬ್ಯೂಟಿಫುಲ್ ಎಕ್ಸಾಂಪಲ್. ಸೊ ಅದೇ ರೀತಿಯಾಗಿ ಸೇಮ್ ಎಕ್ಸಾಂಪಲ್ಸ್ ಅನ್ನ ಕೊಟ್ಟಿದ್ದಾರೆ ನೋಡಿ. ಶಿ ಟೋಲ್ಡ್ ಮೀ ಅ ಲೈ. ಅವಳು ನನಗೆ ಒಂದು ಸುಳ್ಳನ್ನ ಹೇಳಿದಳು. ಏನನ್ನ ಹೇಳಿದಳು? ಒಂದು ಸುಳ್ಳನ್ನ. ಇದು ಡೈರೆಕ್ಟ್ ಆಬ್ಜೆಕ್ಟ್. ಯಾರಿಗೆ ಅಂದಾಗ ನನಗೆ ಅನ್ನೋದು ಇಂಡೈರೆಕ್ಟ್ ಆಬ್ಜೆಕ್ಟ್. ದ ವಿಲನ್ ಆಫರ್ಡ್ ಹಿಮ್ ಮನಿ ಅಂತ ಇದೆ. ಸೊ ಇಲ್ಲಿ ಮನಿ ಅನ್ನೋದು ಡೈರೆಕ್ಟ್ ಆಬ್ಜೆಕ್ಟ್ ಆಗಿದೆ. ಆಮೇಲೆ ಹಿಮ್ ಅನ್ನೋದು ಇಂಡೈರೆಕ್ಟ್ ಆಬ್ಜೆಕ್ಟ್ ಆಗಿದೆ. ದ ಟೈಲರ್ ಮೇಡ್ ಹಿಮ್ ಅ ಕೋಟ್. ಸೊ ಇಲ್ಲಿ ಅ ಕೋಟ್ ಏನನ್ನ ಮಾಡಿದ? ಅ ಕೋಟ್ ಈಸ್ ಡೈರೆಕ್ಟ್ ಆಬ್ಜೆಕ್ಟ್. ಹಿಮ್ ಅನ್ನೋದು ಇಂಡೈರೆಕ್ಟ್ ಆಬ್ಜೆಕ್ಟ್ ಆಗಿದೆ. The teacher asked me a question. So a question is a direct object. Me ಅನ್ನೋದು indirect object. The indirect object should be placed before the direct object. ಒಂದು ಸೆಂಟೆನ್ಸ್ ಅಲ್ಲಿ ಡೈರೆಕ್ಟ್ ಆಬ್ಜೆಕ್ಟ್ ಮತ್ತು ಇಂಡೈರೆಕ್ಟ್ ಆಬ್ಜೆಕ್ಟ್ ಅಂತ ಇರುವಾಗ ಸೊ ಫಸ್ಟ್ ಇಂಡೈರೆಕ್ಟ್ ಆಬ್ಜೆಕ್ಟ್ ಅನ್ನ ಬರೆದು ಆಮೇಲೆ ಡೈರೆಕ್ಟ್ ಆಬ್ಜೆಕ್ಟ್ ಅನ್ನ ನಾವು. ಇನ್ನು ಮೂರನೇ ಪ್ರಕಾರದ ವರ್ಬ್ ಯಾವುದು ಅಂತ ಹೇಳಿದ್ರೆ ವರ್ಬ್ ಆಫ್ ಇನ್ಕಂಪ್ಲೀಟ್ ಪ್ರೆಡಿಕೇಶನ್. ಓಕೆ, ನೋಡೋಣ ಏನಂತ. ಎ ವರ್ಬ್ ಆಫ್ ಇನ್ಕಂಪ್ಲೀಟ್ ಪ್ರೆಡಿಕೇಶನ್ ಇಸ್ ಅ ವರ್ಬ್ ದಟ್ ಡಸ್ ನಾಟ್ ಗಿವ್ ಅ ಕಂಪ್ಲೀಟ್ ಮೀನಿಂಗ್ ಬೈ ಇಟ್ ಸೆಲ್ಫ್. ಇದು ಎಂತಹ ವರ್ಬ್ ಅಂತ ಹೇಳಿದ್ರೆ ಈ ವರ್ಬ್ ಬಳಕೆ ಆಗತ್ತೆ, ಆದರೆ ಬಳಕೆಯಾದ ತನ್ನಷ್ಟಕ್ಕೆ ತಾನು ಸಂಪೂರ್ಣ ಅರ್ಥವನ್ನ ಕೊಡೋದಿಲ್ಲ. ಅದು ವಾಕ್ಯ ಕಂಪ್ಲೀಟ್ ಅರ್ಥ ಕೊಡಬೇಕು ಅಂತ ಹೇಳಿದ್ರೆ ಮತ್ತೊಂದು ಪದದ ಮೇಲೆ ಡಿಪೆಂಡ್ ಆಗಿರುತ್ತೆ. ಅಂತಹದಕ್ಕೆ ಏನ್ ಹೇಳ್ತಾರೆ? ಸೊ ವರ್ಬ್ ಆಫ್ ಇನ್ಕಂಪ್ಲೀಟ್ ಪ್ರಿಡಿಕೇಶನ್ ಅಂತ ಹೇಳ್ತೇವೆ. ಇಟ್ ನೀಡ್ಸ್ ಅ ಕಾಂಪ್ಲಿಮೆಂಟ್. ಅದು ಏನು ಭಾಗದ ಅವಶ್ಯಕತೆ ಇದೆಯೋ ಅದಕ್ಕೆ ನಾವು ಕಾಂಪ್ಲಿಮೆಂಟ್ ಅಂತ ಹೇಳ್ತೇವೆ.
ಏನು ಯೂಶುವಲಿ ಎ ವರ್ಡ್ ಅದು ಒಂದು ಶಬ್ದ ಆಗಿರುತ್ತೆ ಆರ್ ಫ್ರೇಸ್ ಪದಗಳ ಗುಂಪಾಗಿರುತ್ತೆ ಡಿಸ್ಕ್ರೈಬಿಂಗ್ ಆರ್ ಐಡೆಂಟಿಫೈಯಿಂಗ್ ದ ಸಬ್ಜೆಕ್ಟ್ ಅಂದ್ರೆ ಸಬ್ಜೆಕ್ಟ್ ಅನ್ನ ವರ್ಣಿಸುವಂತಹ ಅದನ್ನು ಗುರುತಿಸುವಂತಹ ಒಂದು ಪದ ಆಗಿರುತ್ತೆ ಟು ಕಂಪ್ಲೀಟ್ ದ ಮೀನಿಂಗ್ ಆಫ್ ದ ಸೆಂಟೆನ್ಸ್ ನೋಡಿ ಆ ವಾಕ್ಯ ಕಂಪ್ಲೀಟ್ ಆಗಬೇಕಾದ್ರೆ ಒಂದು ಕಾಂಪ್ಲಿಮೆಂಟ್ ವರ್ಬ್ಗೆ ಬೇಕಾಗತ್ತೆ ಇಲ್ಲಾಂದ್ರೆ ಅದರ ವರ್ಬ್ನ ಒಂದು ಫಂಕ್ಷನ್ ಇನ್ಕಂಪ್ಲೀಟ್ ಆಗುತ್ತೆ ಕಂಪ್ಲೀಟ್ ಅರ್ಥವನ್ನ ಕೊಡೋದಿಲ್ಲ ಇಲ್ಲಿ ಎಕ್ಸಾಂಪಲ್ ನೋಡೋಣ ಇಲ್ಲಿ ನೋಡಿ ರವಿ ಈಸ್ ಅಂತ ಇದೆ ರವಿ ಈಸ್ ಇದು ಇನ್ಕಂಪ್ಲೀಟ್ ಆಗುತ್ತೆ ದಿಸ್ ಫೀಲ್ಸ್ ಇನ್ಕಂಪ್ಲೀಟ್ ವಿ ನ್ಯಾಚುರಲಿ ಆಸ್ಕ್ ರವಿ ಈಸ್ ವಾಟ್ ರವಿ ಈಸ್ ಅಂದಾಗ ಅದು ಇನ್ಕಂಪ್ಲೀಟ್ ಆಗುತ್ತೆ ಏನ್ ರವಿ ಅಂತ ನಾವು ಪ್ರಶ್ನೆ ಮಾಡ್ತೇವೆ ಸೊ ಕಂಪ್ಲೀಟ್ ಆಗಬೇಕಾದ್ರೆ ರವಿ ಈಸ್ ಇಂಟೆಲಿಜೆಂಟ್ ಸೊ ಹಿಯರ್ ಇಲ್ಲಿ ಇಂಟೆಲಿಜೆಂಟ್ ಅನ್ನುವಂತಹ ಪದ ಏನಿದೆಯೋ ಸೊ ಇದಕ್ಕೆ ನಾವೇನ್ ಹೇಳ್ತೇವೆ ಕಾಂಪ್ಲಿಮೆಂಟ್ ಅಂತ ಹೇಳ್ತೇವೆ ಹಿಯರ್ ಇಂಟೆಲಿಜೆಂಟ್ ಕಂಪ್ಲೀಟ್ಸ್ ದ ಮೀನಿಂಗ್ ಆಫ್ ದ ವರ್ಬ್ ಈಸ್ ಆ ಈಸ್ ಅನ್ನುವಂತಹ ವರ್ಬ್ನ ಅರ್ಥ ಸಂಪೂರ್ಣ ಆಗ್ಲಿಕ್ಕೆ ಕಂಪ್ಲೀಟ್ ಆಗ್ಲಿಕ್ಕೆ ಇಂಟೆಲಿಜೆಂಟ್ ಅನ್ನೋದು ಸಹಾಯ ಮಾಡುತ್ತೆ ಅದಕ್ಕೆ ಇದಕ್ಕೆ ಏನ್ ಹೇಳ್ತಾರೆ ಕಾಂಪ್ಲಿಮೆಂಟ್ ಅಂತ ಹೇಳ್ತಾರೆ ಸೊ ಈಸ್ ಅ ವರ್ಬ್ ಆಫ್ ಇನ್ಕಂಪ್ಲೀಟ್ ಪ್ರೆಡಿಕೇಶನ್ ಹಾಗಾಗಿ ಇಲ್ಲಿ ಈಸ್ ಅನ್ನೋದು ಏನಾಗಿದೆ ಒಂದು ವರ್ಬ್ ಆಫ್ ಇನ್ಕಂಪ್ಲೀಟ್ ಪ್ರೆಡಿಕೇಶನ್ ಆಗಿದೆ ಅಂಡ್ ಇಂಟೆಲಿಜೆಂಟ್ ಈಸ್ ಇಟ್ಸ್ ಕಾಂಪ್ಲಿಮೆಂಟ್ ಇಂಟೆಲಿಜೆಂಟ್ ಅನ್ನೋದು ಆ ವರ್ಬ್ನ ಒಂದು ಕಾಂಪ್ಲಿಮೆಂಟ್ ಆಗಿದೆ ಮೋರ್ ಎಕ್ಸಾಂಪಲ್ಸ್ ಇನ್ನು ಹೆಚ್ಚಿನ ಉದಾಹರಣೆಗಳನ್ನು ನೋಡೋಣ ಶಿ ಈಸ್ ಎ ಡಾಕ್ಟರ್ ಇಲ್ಲಿ ನೋಡಿ ಶಿ ಈಸ್ ಅಂದಾಗ ಎ ಡಾಕ್ಟರ್ ಅನ್ನೋದು ಏನಾಗಿದೆ ಕಾಂಪ್ಲಿಮೆಂಟ್ ಆಗಿದೆ ದ ಫ್ಲವರ್ಸ್ ಆರ್ ಇಲ್ಲಿ ಏನ್ ಬಳಸಬೇಕು ಬ್ಯೂಟಿಫುಲ್ ಬಳಸಿದ್ದಾರೆ ಇಲ್ಲಿ ಇದು ಏನಾಗಿದೆ ವರ್ಬ್ ಆಫ್ ಇನ್ಕಂಪ್ಲೀಟ್ ಪ್ರೆಡಿಕೇಶನ್ ಆಗಿದೆ ನೋಡಿ ವರ್ಬ್ ಆಮೇಲೆ ಕಾಂಪ್ಲಿಮೆಂಟ್ ಬ್ಯೂಟಿಫುಲ್ ಇಲ್ಲಿ ಬಿಕೇಮ್ ಅನ್ನೋದು ಸೊ ವರ್ಬ್ ಆಫ್ ಇನ್ಕಂಪ್ಲೀಟ್ ಪ್ರೆಡಿಕೇಶನ್ ಆಗಿದೆ ಆಂಗ್ರಿ ಅನ್ನೋದು adjective means ಇಲ್ಲಿ ಕಾಂಪ್ಲಿಮೆಂಟ್ ಆಗಿದೆ ನೋಡಿ became and angry the milk turned sour turned is verb and sour is complement they seem happy seem is verb and happy is complement why is it called incomplete predication ಯಾಕೆ ಕರೀತಾರೆ predication means saying something about the subject predication ಅಂದ್ರೆ ಮತ್ತೇನಲ್ಲ ಅದು ಒಂದು ಭಾಗ ಆಗಿರುತ್ತೆ ಇಲ್ಲಿ ವರ್ಬ್ನ ನಂತರ ಬಳಕೆಯಾಗುವ ಭಾಗ ಆಗಿರುತ್ತೆ ಇಲ್ಲ ಒಂದು ಕನ್ಫ್ಯೂಷನ್ ಏನಂತ ಹೇಳಿದ್ರೆ ಸೊ ಪ್ರೆಡಿಕೇಶನ್ ಅಂತ ಹೇಳಿದ್ರೆ ಸಬ್ಜೆಕ್ಟ್ ಅನ್ನ ಬಿಟ್ಟು ಉಳಿದ ಭಾಗಕ್ಕೆ ಪ್ರೆಡಿಕೇಶನ್ ಅಂತ ನಾವು ಹೇಳ್ತೇವೆ ಸೊ ಆ ಪ್ರೆಡಿಕೇಶನ್ ಸಬ್ಜೆಕ್ಟ್ ನ ಬಗ್ಗೆ ಹೇಳ್ತಾ ಇರುತ್ತೆ ಆ ಪ್ರೆಡಿಕೇಶನ್ ಕಂಪ್ಲೀಟ್ ಆಗಬೇಕಾದ್ರೆ ಅದಕ್ಕೆ ಕಾಂಪ್ಲಿಮೆಂಟ್ ನ ಅವಶ್ಯಕತೆ ಇರುತ್ತೆ ಓಕೆ ನೋಡೋಣ ಇನ್ ರಮೇಶ್ ಈಸ್ ಅ ಟೀಚರ್ ಈ ಎಕ್ಸಾಂಪಲ್ ಅಲ್ಲಿ ರಮೇಶ್ ಈಸ್ ಸಬ್ಜೆಕ್ಟ್ ಓಕೆ ದ ನೆಕ್ಸ್ಟ್ ಈಸ್ ಏನಿದೆಯೋ ಅದು ವರ್ಬ್ ಆಫ್ ಇನ್ಕಂಪ್ಲೀಟ್ ಪ್ರೆಡಿಕೇಶನ್ ಆಗಿದೆ ಎ ಟೀಚರ್ ಅನ್ನೋದು ಏನಾಗಿದೆ ಅಂತ ಹೇಳಿದ್ರೆ ಸಬ್ಜೆಕ್ಟ್ ಕಾಂಪ್ಲಿಮೆಂಟ್ ಆಗಿದೆ ಓಕೆ ದ ವರ್ಬ್ ಈಸ್ ಅಲೋನ್ ಕೆನಾಟ್ ಮೇಕ್ ಅ ಕಂಪ್ಲೀಟ್ ಸ್ಟೇಟ್ಮೆಂಟ್ ಅಬೌಟ್ ರಮೇಶ್ ಇಲ್ಲಿ ಈಸ್ ಅನ್ನುವಂತಹ ಏನು ವರ್ಬ್ ಇದೆಯೋ ಇದೇ ಎಲ್ಲ ಕಂಪ್ಲೀಟ್ ಅರ್ಥವನ್ನ ಕೊಡೋದಕ್ಕೆ ಇಲ್ಲಿ ಆಗೋದಿಲ್ಲ ದ ಕಾಂಪ್ಲಿಮೆಂಟ್ ಅ ಟೀಚರ್ ಈಸ್ ನೆಸೆಸರಿ ಇಲ್ಲಿ ಅ ಟೀಚರ್ ಅನ್ನುವಂತಹ ಕಾಂಪ್ಲಿಮೆಂಟ್ ನ ಅವಶ್ಯಕತೆ ಇದೆ ಹಾಗಾಗಿ ಇಂತಹ ವರ್ಬ್ಗಳಿಗೆ ವರ್ಬ್ ಆಫ್ ಇನ್ಕಂಪ್ಲೀಟ್ ಪ್ರೆಡಿಕೇಶನ್ ಅಂತ ಹೇಳ್ತಾರೆ ಓಕೆ ಒಂದಿಷ್ಟು ಕಾಮನ್ ವರ್ಬ್ಸ್ ಅನ್ನು ನೋಡೋಣ ಆಫ್ ಇನ್ಕಂಪ್ಲೀಟ್ ಪ್ರೆಡಿಕೇಶನ್ ಬಿ ಬಿಕಮ್ ಸೀಮ್ ಅಪಿಯರ್ ಲುಕ್ ಫೀಲ್ ಗ್ರೋ ಟರ್ನ್ ರಿಮೇನ್ ಸ್ಟೇ ಪ್ರೂವ್ ಗೆಟ್ taste, smell, sound. Note, a verb of incomplete predication needs a complement, a word or phrase to complete its meaning. ಅಂದ್ರೆ ಸೊ ಅದು ತನ್ನ ಅರ್ಥವನ್ನ ಕಂಪ್ಲೀಟ್ ಅರ್ಥವನ್ನ ಕೊಡಬೇಕು ಅಂತ ಹೇಳಿದ್ರೆ ಅದು ಅವಶ್ಯವಾಗಿ ಒಂದು ಕಾಂಪ್ಲಿಮೆಂಟ್ ಅನ್ನ ಹೊಂದಿರಲೇಬೇಕು ಹಾಗಾಗಿ ಅಂತಹ ವರ್ಬ್ಗಳಿಗೆ ನಾವೇನ್ ಹೇಳ್ತೇವೆ ವರ್ಬ್ಸ್ ಆಫ್ ಇನ್ಕಂಪ್ಲೀಟ್ ಪ್ರೆಡಿಕೇಶನ್ ಅಂತ ಹೇಳ್ತೇವೆ ಓಕೆ Thank you for watching the video. Kindly like, share and subscribe our channel for further videos. Thank you so much.